ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ನೀವೀಗ ನೋಡ್ತಾ ಇದ್ದೀರಲ್ಲ, ಇದು ಅದಾನಿ ಮನೆ ಅಲ್ಲ, ಅದಾನಿ ಮನೆನೂ ಅಲ್ಲ, ಅಂಬಾನಿ ಆಫೀಸು ಅಲ್ಲ. ಇದು ಕರ್ನಾಟಕದಲ್ಲೇ ಅತ್ಯಂತ ಸಿಂಪಲ್ ಮನುಷ್ಯ ಅಂತ ತನ್ನ ಬೆನ್ನನ್ನ ತಾನೇ ತಡ್ಕೊಳ್ಳುವಂತಹ ಸಿಎಂ ಸಿದ್ದರಾಮಯ್ಯನವರ ಆಫೀಸಿನ ಹೊಸ ಫರ್ನಿಚರ್ಸ್. ಹಾಗಾದ್ರೆ ನೀವು ಕೇಳ್ಬೋದು, ಹಳೆದೇನಾಯ್ತು, ಮುರಿದೋಯ್ತಾ, ಅಥವಾ ಗೆದ್ದು ತಿಂದು ಬಿಡ್ತಾ, ಅಥವಾ ಸಿಎಂ ಆಫೀಸಿನ ಹೆಗ್ಗಣಗಳ ಪಾಲಾಯ್ತಾ? ಸಿಂಪಲ್ ಮನುಷ್ಯ ಸಿದ್ದರಾಮಯ್ಯನವರು ತಮ್ಮ ಆಫೀಸನ್ನ ಹೈಟೆಕ್ ಆಫೀಸ್ ತರ ಮಾಡಬೇಕು ಅಂತ ಕೋಟಿ ಕೋಟಿ ಹಣವನ್ನ ಖರ್ಚು ಮಾಡಿದ್ದಾರೆ. ಯಾರ್ದು ಹಣ? ಮೂಡ ಸೈಟ್ ವಾಪಸ್ ಕೊಟ್ಟಾಗ ಹಣ ಬಂತ? ಇಲ್ವಲ್ಲ. ಅಲ್ಲಿಗೆ ಅದು ಯಾರ ಹಣ ಅಂತ ಆಯ್ತು? ನಮ್ಮ ಕನ್ನಡಿಗರ ತೆರಿಗೆ ಹಣ ಅಂತ ಆಯ್ತು. ಹೌದಲ್ವಾ? ಅಷ್ಟಕ್ಕೂ ಸಿದ್ದರಾಮಯ್ಯನವರು ತಮ್ಮ ಆಫೀಸ್ ಅಂದ ಚಂದಗೊಳಿಸೋದಕ್ಕೆ ಖರ್ಚು ಮಾಡಿದ್ಯೆಷ್ಟು? ಶಾಕ್ ಆಗಬೇಡಿ, ಹೇಳ್ತೀನಿ. 6 ಕೋಟಿ ಅಂತ ಹೇಳಲಾಗ್ತಾ ಇದೆ. ಎಷ್ಟು? 6 ಕೋಟಿ. ಇನ್ನು ನಿಜವಾದ ಖರ್ಚು ಎಷ್ಟು ಅಂತ ಅವರೇ ಬಾಯಿ ಬಿಟ್ಟು ಹೇಳಬೇಕಾಗತ್ತೆ. ಯಾಕಂತ ಹೇಳಿದ್ರೆ ರಾಜ್ಯದ ಹಣಕಾಸು ಇಲಾಖೆ ಸಿದ್ದರಾಮಯ್ಯನವರ ಬಳಿನೇ ಇರೋದಲ್ವೇ ಅಲ್ವಾ? ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನ ಹೇಗೆ ಅಧ್ವಾನ ಮಾಡಿದೀನಿ ಅನ್ನುವಂಥದ್ದು ಸಿದ್ದರಾಮಯ್ಯನವರಿಗೆ ಒಂದು ಅಂದಾಜು ಸಿಕ್ಕಿರಬಹುದು. ಈಗ ಎಲ್ಲಾ ಕಡೆಗಳಲ್ಲೂ ನೋಡಿದ್ರು ಕೂಡ ಅವ್ಯವಸ್ಥೆನೇ ಕಾಣಿಸುವಂಥದ್ದು. ಎಲ್ಲ ಬಿಡಿ, ನಿಮ್ಮದು ಮೈಸೂರಲ್ವೇ ಸಿದ್ದರಾಮಯ್ಯನವರೇ? ನಿಮ್ಮದೇ ಕ್ಷೇತ್ರ ಅಲ್ವಾ? ಅಲ್ಲಿನ ಅಂಗನವಾಡಿ ಕಥೆಗಳು ನಿಮ್ಮ ಕಿವಿಗೆ ಬಿದ್ದಿದ್ಯಾ? ಗುಡಿಸಲಲ್ಲಿ ಅಂಗನವಾಡಿ, ಇನ್ನಲ್ಲಿ ಮಕ್ಕಳಿಗಿಂತ ಜಾಸ್ತಿ ಹೆಗ್ಗಡೆಗಳೇ ಕಾಣಿಸ್ತಾ ಇವೆ. ಗೊತ್ತಿದ್ಯಾ ಇದು ನಿಮಗೆ ಸಿದ್ದರಾಮಯ್ಯನವರೇ? ನಿಮ್ಮ ಆಫೀಸಿಗೆ ಹೊಸ ಪೀಠೋಪಕರಣ ಮಾಡಿಸೋದ್ರ ಜೊತೆಗೆ ಇದನ್ನು ಒಂಚೂರು ನೋಡ್ಕೊಳ್ಬೇಕಿತ್ತು ಅಂತ ಅನ್ಸೋದಿಲ್ವ ನಿಮಗೆ? HD ಕೋಟೆ ಅನ್ನುವಂಥದ್ದು ಕರ್ನಾಟಕ ರಾಜ್ಯದಲ್ಲೇ ಬರೋದನ್ನುವಂಥದ್ದು ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಅಲ್ಲಿ ಶಾಲಾ ಕಟ್ಟಡ ಶಿಥಿಲವಾಗಿ ಹೋಗಿದೆ. ಎಷ್ಟೇ ಮನವಿ ಮಾಡಿದ್ರು ಕೂಡ ಆ ಲಾಟ್ರಿ ಮಿನಿಸ್ಟರ್ ಇದ್ದಾರಲ್ಲ, ಅದೇ ಮಧು ಬಂಗಾರಪ್ಪ, ಅವ್ರಿಗೆ ಕೇಳಿಸ್ತಾನೆ ಇಲ್ಲ. ಬಹುಶಃ ಆ ಕೂದಲು ಉದ್ದ ಇದೆಯಲ್ಲ, ಅದು ಆ ಉದ್ದ ಕೂದಲಿಂದಾಗಿ ಕಿವಿ ಕವರ್ ಆಗಿರ್ಬೋದು, ಹಾಗಾಗಿ ಕೇಳಿಸ್ತಾ ಇಲ್ಲ ಅನ್ಸತ್ತೆ. ಚಾವಣಿ ಬೀಳ್ತಾ ಇದೆ, ಮಳೆ ಬಂದ್ರೆ ಸೋರುತ್ತೆ, ಗೋಡೆಗಳು ಕುಸಿತಾ ಇವೆ, ಮಕ್ಕಳು ಜೀವ ಭಯದಲ್ಲಿ ಪಾಠವನ್ನು ಕೇಳ್ತಾ ಇದ್ದಾರೆ. ಇನ್ನು ಶಿಕ್ಷಕರು ಯಾವಾಗ ತಲೆ ಒಡೆದು ಹೋಗುತ್ತೋ ಅಂತ ಆಲೋಚನೆಯಲ್ಲಿ ಪಾಠವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅವ್ರು ಏನ್ ಮಾಡ್ತಾರೆ? ಕೊನೆಗೆ ಆಟದ ಮೈದಾನದಲ್ಲಿ ಪಾಠವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಬೇರೆ ವಿಧಿ ಇಲ್ಲ ಅಲ್ವಾ? ಕಾಣಿಸ್ತಿದ್ಯಾ ನಿಮಗಿದೆಲ್ಲ? ಮುಖ್ಯಮಂತ್ರಿಗಳೇ ಹರಿಹರದ 48 ಶಾಲೆಗಳನ್ನ ಹರೋಹರ ಮಾಡಲಾಗಿದೆ. ಒಂದೇ ತಾಲೂಕಲ್ಲಿ ಅಷ್ಟೊಂದು ಶಾಲೆಗಳು ಇನ್ನೇನು ಕುಸಿದು ಬೀಳುತ್ತೆ ಅನ್ನೋ ತರ ಇದೆ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತನ್ನ ಆಫೀಸ್ ಚೆನ್ನಾಗಿರಬೇಕು, ರಾಜ್ಯ ಹೆಂಗಾದ್ರೂ ಹಾಳಾಗಿ ಹೋಗ್ಲಿ. ಅದ್ಯಾಕೆ ಬೇಕು ಮುಖ್ಯಮಂತ್ರಿಗಳಿಗೆ ಅಲ್ವಾ? ಇನ್ನು ಗಾಂಧಿ ಪರಿವಾರವನ್ನ ಮೆಚ್ಚಿಸೋದಕ್ಕೆ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಒಂದು ಯೋಜನೆ ಬರುತ್ತೆ. ಯಾವುದು? ಇಂದಿರಾ ಕ್ಯಾಂಟೀನ್. ಬಡವರು ಹೊಟ್ಟೆ ಹಸಿದ್ಕೊಂಡು ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಯೋಜನೆಯನ್ನ ತರ್ತಾರೆ. ಆದ್ರೆ ಆ ಯೋಜನೆಯನ್ನ ಸರಿಯಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಕೂಡ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಗ್ಲಿಲ್ಲ. ಎಲ್ಲೇ ನೋಡ್ಲಿ ಬರ್ರೆ ಅಧ್ವಾನ. ಒಂದ್ ಕಡೆ ನೋಡಿದ್ರೆ ಶುಚಿತ್ವ ಇಲ್ಲ, ಇನ್ನೊಂದು ಕಡೆ ನೋಡಿದ್ರೆ ರುಚಿ ಇಲ್ಲ. ಒಟ್ಟಾಗಿ ಹೇಳೋದಾದ್ರೆ ಯಾವುದು ಸರಿ ಇಲ್ಲ. ಸರ್ಕಾರ ಇವರದ್ದೇ ಇದೆ, ಆದರೂ ಇವರದ್ದೇ ಕನಸಿನ ಕೂಸು ಅಲ್ಲಿ ಹಸು ನೀಗ್ತಾ ಇದೆ. ಅಲ್ಲಿ ಅಡುಗೆ ಗುತ್ತಿಗೆ ತಗೊಂಡಂಥವರಿಗೆ ಸಿದ್ದರಾಮಯ್ಯನವರು 40 ಕೋಟಿ ಬಾಕಿ ಇಟ್ಕೊಂಡು ಅಲ್ಲಿ ಓಡಾಡ್ತಾ ಇದ್ರೆ, ಇಲ್ಲಿ ಅಕ್ಕಿ, ಬೇಳೆ, ಎಣ್ಣೆ, ತರಕಾರಿ ಇವೆಲ್ಲವನ್ನ ತಂದು ಅಡುಗೆ ಮಾಡಿ ಹಾಕೋದು ಯಾರು? ಹೊಸ ಸೋಫಾ ತಗೊಳ್ಳುವಾಗ
ಅಟ್ ಲೀಸ್ಟ್ ನಿಮ್ಮದೇ ಇಂದಿರಾ ಕ್ಯಾಂಟೀನ್ ನೆನಪಾಗ್ಲಿಲ್ವೇ? ಇನ್ನು ಬಳ್ಳಾರಿಯಲ್ಲಂತೂ ಏಕಕಾಲಕ್ಕೆ 8 ಇಂದಿರಾ ಕ್ಯಾಂಟೀನ್ಗೆ ಬೀಗ ಬಿದ್ದಿದೆ. ಆದ್ರೆ ಸಿದ್ದರಾಮಯ್ಯನವರು ಮಾತ್ರ ತಮ್ಮ ಆಫೀಸ್ ರಿನೋವೇಷನ್ ಅಂತ ಅಂದ್ಕೊಂಡು ಕೋಟಿ ಕೋಟಿ ಖಾಲಿ ಮಾಡ್ತಾ ಇದ್ದಾರೆ, ಅದರಲ್ಲೇ ಬ್ಯುಸಿಯಾಗಿ ಹೋಗಿದ್ದಾರೆ. ಇವರು ಸಮಾಜವಾದಿನ? ಏನ್ ಹೇಳ್ತೀರಿ? ಇವರು ಸಮಾಜವಾದಿನ? ಇನ್ನು ಸಂಬಳದ ವಿಚಾರವನ್ನು ಮಾತನಾಡೋದಾದ್ರೆ, ಆಂಬ್ಯುಲೆನ್ಸ್ ಇದೆಯಲ್ಲ 108, ಆ ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆ ಕಳೆದ ಡಿಸೆಂಬರ್ ಇಂದ ವೇತನನೇ ಬಂದಿಲ್ಲ. ಈಗ ಆಲ್ರೆಡಿ ಇನ್ನು ಡಿಸೆಂಬರ್ ಬರ್ತಾ ಇದೆ. ಇದು ಲಾಸ್ಟ್ ಡಿಸೆಂಬರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಲಾಸ್ಟ್ ಡಿಸೆಂಬರ್ ಇಂದ ಇನ್ನೂ ವೇತನನೇ ಕೊಟ್ಟಿಲ್ಲ. ಏನ್ ಅವರು ಅಂಬಾನಿ ಮೊಮ್ಮಕ್ಕಳ? ಅವರಿಗೂ ಕುಟುಂಬ ಇದೆ ಅಲ್ವಾ? ಹೆಂಡತಿ ಮಕ್ಕಳು ಇಲ್ವಾ ಅವರಿಗೆ? ಅಪ್ಪ ಅಮ್ಮನನ್ನ ನೋಡ್ಕೊಳ್ಳುವಂತ ಹೊಣೆಗಾರಿಕೆ ಇರಲ್ವಾ ಅವರಿಗೆ? ಡಿಸೆಂಬರ್ ಇಂದ ಸಂಬಳ ಆಗಿಲ್ಲ ಅಂತ ಹೇಳಿದ್ರೆ ಏನು ಕಥೆ? ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀರಿ ಈ ರಾಜ್ಯವನ್ನ? ಈ ಜನರ ಪರಿಸ್ಥಿತಿಯನ್ನ ಎಲ್ಲಿಗೆ ತಂದಿಡ್ತಾ ಇದ್ದೀರಾ ಸಿದ್ದರಾಮಯ್ಯನವರೇ? ಕೆಲಸ ಮಾಡಿಸ್ಕೊಂಡು ಸಮಯಕ್ಕೆ ಸರಿಯಾಗಿ ವೇತನವನ್ನು ಕೊಡುವಂತಹ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಇನ್ ಯಾವ ಪುರುಷಾರ್ಥಕ್ಕೆ ಬದುಕಬೇಕು? ಯಾವ ಪುರುಷಾರ್ಥಕ್ಕೆ ನೀವು ಆ ಸಿಎಂ ಸೀಟಲ್ಲಿ ಕೂತಿದ್ದೀರಾ? ಸಮಾಜವಾದದ ಹೆಸರಲ್ಲಿ ಲೂಟಿ ಮಾಡಿದ್ದಾಯ್ತು, ಸರ್ಕಾರಕ್ಕಾಗಿ ದುಡಿಯುವಂಥವರಿಗೆ ಮೋಸ ಮಾಡಿದ್ದಾಯ್ತು. ಅಲ್ಲ, ಇದನ್ನೇ ಮಾಡ್ಕೊಂಡು ಬಂದಿದ್ದಲ್ವಾ ದಿ ಗ್ರೇಟ್ ಸಿದ್ದರಾಮಯ್ಯನವರು. ಈ ಸಮಸ್ಯೆ ಕೇವಲ ಆಂಬ್ಯುಲೆನ್ಸ್ ಡ್ರೈವರ್ಸ್ಗಳದ್ದು ಮಾತ್ರ ಅಲ್ಲ, ಇವನ್ ಅತಿಥಿ ಶಿಕ್ಷಕರಿಗೂ ಕೂಡ ಇದೇ ಅನ್ಯಾಯ ಆಗ್ತಾ ಇದೆ. ಎಷ್ಟು? 6 ತಿಂಗಳಾಯ್ತು. ಮನೆಯಲ್ಲಿ ಪ್ರಿಪೇರ್ ಆಗು, ಕೈಯಿಂದ ಖರ್ಚು ಮಾಡ್ಕೊಂಡು ಕಾಲೇಜಿಗೆ ಹೋಗು, ಅಲ್ಲಿ ಪಾಠ ಮಾಡು, ಮನೆಗೆ ಬಾ. ಆದರೆ ಸಂಬಳ ಮಾತ್ರ ಇಲ್ಲವೇ ಇಲ್ಲ. ಹೆಸರಿಗೆ ಮಾತ್ರ ಗೆಸ್ಟ್ ಲೆಕ್ಚರರ್. ದುಡಿಮೆ ಶೂನ್ಯ. ಇಲ್ಲಿ ಶೂನ್ಯವೇ ಸಾಧನೆ. ಇದು ಸಿದ್ದರಾಮಯ್ಯ ಅವಧಿಯ ಸುವರ್ಣ ಕರ್ನಾಟಕ. ಇನ್ನು ಆರೋಗ್ಯ ಇಲಾಖೆಯನ್ನು ಮರೆತರೆ ಹೇಗೆ? ಅಲ್ಲೂ ಸಮಸ್ಯೆಗಳಿದೆ, ಹೇಳ್ತೀನಿ. ಅಯೋಗ್ಯ ವ್ಯಕ್ತಿಯನ್ನ ಆರೋಗ್ಯ ಮಂತ್ರಿ ಮಾಡಿರುವಂತಹ ಸಿದ್ದರಾಮಯ್ಯನವರು ಆ ಕಡೆಗೆ ತಲೆನೇ ಹಾಕಿಲ್ಲ. ನರ್ಸ್ಗಳು ಸಂಬಳ ಸಿಗದೆ ಮುಂದೆ ಏನ್ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ರೋಗಿಗಳನ್ನ ಕಾಯುವಂತಹ ನರ್ಸ್ಗಳನ್ನ ಕಾಯೋದಕ್ಕೆ ಸರ್ಕಾರದ ಬಳಿ ಆಸಕ್ತಿನೂ ಇಲ್ಲ, ಆ ಶಕ್ತಿನೂ ಇಲ್ಲ. ಇನ್ನು ಸೆಪ್ಟೆಂಬರ್ 16, 2024 ನನ್ನ ಪ್ರಕಾರ ಈ ಒಂದು ತಾರೀಕು ಸಿದ್ದರಾಮಯ್ಯನವರಿಗೆ, ಅದೇ ರೀತಿ DK ಶಿವಕುಮಾರ್ ಅವರಿಗೆ ಬಹಳ ಚೆನ್ನಾಗಿ ನೆನಪಿರಬಹುದು ಅಲ್ವಾ? ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ BBMPಗೆ ಕೊಟ್ಟಂತಹ ಡೆಡ್ ಲೈನ್ ಡೇಟ್ ಅದು. ನೆನಪಾಯ್ತಾ? ನೋಡ್ಬೇಕಿತ್ತು DK ಶಿವಕುಮಾರ್ ಅವರ ಡ್ರಾಮಾವನ್ನ. ರೋಡಿಗೆ ಬಂದಿದ್ದೇನು, ಸಾಂಕೇತಿಕವಾಗಿ ಗುಂಡಿ ಮುಚ್ಚಿ ಇಂತಹ ಡೇಟ್ ಒಳಗೆ ಬೆಂಗಳೂರಲ್ಲಿ ಒಂದೇ ಒಂದು ಗುಂಡಿ ಕಾಣಬಾರ್ದು ಅಂತ ಹೇಳಿದ್ದೇನು. ಅಬ್ಬಬ್ಬಬ್ಬಬ್ಬ, ರಾತ್ರೋರಾತ್ರಿ ಸೀನ್ ಕ್ರಿಯೇಟ್ ಮಾಡಿದ್ರು, ರಸ್ತೆ ಬಗದು ಗುಂಡಿ ಮಾಡಿ ಮುಚ್ಚಿದ್ರು. ಅಧಿಕಾರಿಗಳಿಗೆ ನಾನೆಷ್ಟು ಖಡಕ್ ಅಂತ ಶೋ ಆಫ್ ಕೂಡ ಮಾಡಿದ್ರು. ಇಂತಹ ಡೇಟ್ ಒಳಗೆ ಬೆಂಗಳೂರಲ್ಲಿ ಒಂದೇ ಒಂದು ಗುಂಡಿ ಕಾಣಂಗಿಲ್ಲ. ಹೀಗೆ ಡ್ರಾಮಾ ಬಹಳ ಜೋರಾಗಿ ಇತ್ತಪ್ಪ. ಗುಂಡಿಗಳಿಗಾಗಿ ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿ ಅವರು 15 ದಿವಸ ಟೈಮ್ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕ ನಮಗೆ ರಸ್ತೆ ಗುಂಡಿ ಗಮನದಲ್ಲಿ ಬರ್ತಕ್ಕಂಥ ಗುಂಡಿಗಳ ಸಂಖ್ಯೆ ಅವರು ತಮಗೆ ತಿಳಿಸಿರುತ್ತಾರೆ. ಅದನ್ನು ಬಿಟ್ಟು ಕೂಡ ಗುಂಡಿಗಳು ಇರುತ್ತವೆ, ಅದನ್ನು ಕೂಡ ಸರ್ವೆ ಮಾಡಿಕೊಂಡು ನಾವು ಇಟ್ಕೊಂಡಿದ್ದೇವೆ. ನಮ್ಮ ಎಲ್ಲ ಚೀಫ್ ಇಂಜಿನಿಯರ್ಸ್ಗೆ RI ಮತ್ತು ಎಲ್ಲ ವಲಯ ಚೀಫ್ ಇಂಜಿನಿಯರ್ಸ್ಗೆ ಡೈರೆಕ್ಷನ್ ನೀಡಲಾಗಿದೆ. ಆ ಗುಂಡಿ ಮುಚ್ಚಲಿಕ್ಕೆ ಅವರು ಆ ಕಾರ್ಯದಲ್ಲಿ ತುರ್ತುವಾಗಿ ಮಾಡಲಿಕ್ಕೆ ಕ್ರಮ ಕೈಗೊಳ್ತಾರೆ. ಡೆಡ್ಲೈನ್ ಮುಗಿದು 2 ತಿಂಗಳೇ ಆಗೋಯ್ತು. ಆದರೆ ಗುಂಡಿಗಳಿಂದ ನಮ್ಮ ಬೆಂಗಳೂರು ಮುಕ್ತ ಆಗಿದೆಯಾ? ಯಾವ ರೋಡಲ್ಲಿಲ್ಲ ಗುಂಡಿ? ಯಾವ ರೋಡಲ್ಲಿಲ್ಲ?
DK ಶಿವಕುಮಾರ್ ಅವರ ಈ ಸಾಧನೆಯ ಬಗ್ಗೆ ಆಟೋ ಡ್ರೈವರ್ ಒಬ್ರು ಹಾಡಿ ಹೋಗ್ಲಿದ್ದಾರೆ. ದಯವಿಟ್ಟು ಕೇಳಿಸ್ಕೊಳ್ಳಿ. ರೋಡ್ಗಳು ಮಳೆ ಬಂದಾಗ ಕಿತ್ಕೊಂಡು ಉದುರೋಗ್ತಾ ಇದ್ದೇವೆ ಸರ್. ಆ ಮೊನ್ನೆ ಎಲ್ಲ DK ಶಿವಕುಮಾರ್ ಹೇಳಿದಂಥ ಫುಲ್ ರೋಡೆಲ್ಲ ಬರ ಹಾಕಿದ್ರು. ಮಳೆ ಬಂದ ತಕ್ಷಣ ಒಂದೇ ವಾರಕ್ಕೆ ಮತ್ತೆ ಕಿತ್ಕೊಂಡು ಹೋಗ್ಬಿಡ್ತದೆ ಅಷ್ಟೇ ಸರ್. ಶಿವಕುಮಾರ್ ಅವರ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಏನು ಹೇಳ್ತೀರಾ? ಏನೋ ಬೆಂಗಳೂರು ನಮ್ಗೆ ಮಾಮೂಲಿ ಹೆಂಗಿದೆ, ಹಳೇದು ಹೆಂಗಿದೆ, ಈಗಲೂ ಹಂಗೆ ಇದೆ. ನಮ್ಮ ರಾಜಧಾನಿಯನ್ನ ಹಾಳು ಮಾಡಿದಂಥ ಕೀರ್ತಿ ಯಾರಿಗಾದ್ರೂ ಸಲ್ಲಬೇಕು ಅಂತ ಇದ್ರೆ ಅದು ದಿ ಗ್ರೇಟ್ ಸಿದ್ದರಾಮಯ್ಯನವರಿಗೆ ಸಲ್ಲಬೇಕು. ಆದರೆ ಊರು ಹಾಳಾದ್ರೂ ನನ್ನ ಆಫೀಸ್ ಮಾತ್ರ ಚೆನ್ನಾಗಿರಬೇಕು. ಈ ಶೋಕಿ ಇದೆಯಲ್ಲ, ಇದು ಸಿದ್ದರಾಮಯ್ಯನವರು ಸಮಾಜವಾದಿ ಅಲ್ಲ ಅನ್ನುವಂಥದ್ದನ್ನ ಸಾರಿ ಸಾರಿ ಹೇಳ್ತಾ ಇದೆ. ಪಂಚೆ ಸಿಂಪ್ಲಿಸಿಟಿಯನ್ನ ದುಬಾರಿ ವಾಚ್ ಹಾಳು ಮಾಡಿದ ಹಾಗೆ, ಮೋಡಾ ಸೈಟ್ ಮುಂಡಾಯಿಸಿದ ಹಾಗೆ, ಈಗ CM ಆಫೀಸಿನ ಪೀಠೋಪಕರಣ ನುಂಗಿ ಹಾಕಿದೆ. ಅವರೇ ತಂದಂತಹ ಯೋಜನೆಗಳನ್ನ ಸಮರ್ಪಕವಾಗಿ ಅವರಿಗೆ ನೆರವೇರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜನರಿಗೆ ಕೊಟ್ಟಂತಹ ಭರವಸೆಗಳನ್ನ ಅದಂತೂ ಈಡೇರಿಸೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಇವರಿಗೆ ರಾಜ್ಯದ ಸಾಲ ಆಕಾಶವನ್ನು ನೋಡ್ತಾ ಇದೆ. ರೈತರ ಜಮೀನಿನ ಮೇಲೆ ಸಿದ್ದು ಆಪ್ತ ಜಮೀರ್ ಅವರ ವಕ್ರ ದೃಷ್ಟಿ ಬಿದ್ದಿದೆ. ಸ್ಟಿಲ್ ರಾಜ್ಯದ ಹಿತನೂ ಬೇಕಾಗಿಲ್ಲ ಇವರಿಗೆ, ಕನ್ನಡಿಗರ ಕಣ್ಣೀರು ಕಾಣಿಸೋದಿಲ್ಲ. ಎಂತಹ ಮುಖ್ಯಮಂತ್ರಿ ಅಲ್ವಾ? ಇಂತಹ ಮುಖ್ಯಮಂತ್ರಿಯನ್ನ ಕರ್ನಾಟಕದ ಜನತೆ ಪಡೆಯೋದಕ್ಕೆ ಪುಣ್ಯ ಮಾಡಿರಬೇಕು. ನಾಚಿಕೆ ಆಗ್ಬೇಕು ಸಿದ್ದರಾಮಯ್ಯನವರಿಗೆ. ನೀವೇನಂತೀರಿ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.